ಹಿಂದಿನ ಕಾಲದಲ್ಲಿ ಗುರುಕುಲಗಳಲ್ಲಿ ಅಥವಾ ಹಿರಿಯರು ಆಶೀರ್ವಾದ ಮಾಡಬೇಕಾದ್ರೆ ಅಥವಾ ಉಪದೇಶ ಮಾಡಬೇಕಾದ್ರೆ ಇನ್ಸಿಷನ್ ಕೊಡಬೇಕಾದ್ರೆ ದರ್ಬೆನ ಗಂಡು ಮಕ್ಕಳಿಗೆ ತಲೆ ಮೇಲಿಟ್ಟು ಇಲ್ಲೊಂದು ಸಣ್ಣ ರಂಧ್ರ ಇದೆ, ಬ್ರಹ್ಮರಂಧ್ರದ ಮೇಲಿಟ್ಟು ಆಶೀರ್ವಾದ ಮಾಡೋರು. ಆಶೀರ್ವಾದ ಮಾಡೋವಾಗಲೇ ನಾವು ಬಯಸೋದೇನೆಂದರೆ ಮೋಕ್ಷ, ಮುಕ್ತಿ ಮೋಕ್ಷ ಎಲ್ಲ ಓಡಿ ಹೋಗೋದಲ್ಲ, ಎಲ್ಲ ಬಿಟ್ಟು ಅಂದರೆ ಈ ಜೀವಕ್ಕೆ ಪರಮಾತ್ಮನಲ್ಲಿ ಐಕ್ಯವಾಗುವ ಹಾಗೆ ಮಾಡಪ್ಪ. ಅಂದರೆ ಈ ಜನ್ಮಗಳು ಮುಗೀಲಿ, ಈ ಜನ್ಮ ಒಳ್ಳೆ ಚೆನ್ನಾಗಾಗಿ ಪರಮಾತ್ಮನ ಸೇರೋ ಹಾಗಾಗಲಿ, ಧ್ಯಾನ ಮಾಡಲಿ, ಜ್ಞಾನ ಇರಲಿ, ಪ್ರಜ್ಞೆ ಬರಲಿ ಅಂತ ಬೇಕಾದಷ್ಟು ಅರ್ಥ ಇದೆ ಅದಕ್ಕೆ. ಹಾಗೆ ನಮ್ಮ ಕಾನ್ಷಿಯಸ್ನೆಸ್ಸು ಇಟ್ ಹ್ಯಾಸ್ ಟು ಕಮ್ ಔಟ್ ಆಫ್ ಡಾರ್ಕ್ನೆಸ್, ಬೆಳಕಿಗೆ ಬರಬೇಕು. ಸಬ್ಕಾನ್ಷಿಯಸ್ಸಿಂದ ಕಾನ್ಷಿಯಸ್ನೆಸ್ಗೆ ಅಚ್ಚಿತ್ತ ಆಕಾಶದಲ್ಲಿ ಇರೋ ಬೆಳಕಿಗೆ ತಲುಪಬೇಕು. ಶಿವ ಅಂತ ಹೇಳ್ತೀವಿ, ಆಕಾಶ ತತ್ವ ಶಿವ. ಆ ಶಕ್ತಿ ಹೋಗಿ ಶಿವನಲ್ಲಿ ಸೇರೋದು. ನಮ್ಮಲ್ಲಿ ಇರುವ ಎಲ್ಲ ಪಂಚಭೂತದಲ್ಲಿ ಅಡಗಿರೋದೇ ಆ ಶಕ್ತಿ. ಆ ಕುಂಡಲಿನಿ ಹೋಗಿ ಶಿವನಲ್ಲಿ ತಲುಪೋದು. ಇದನ್ನು ಯೋಗ ಅಂತ ಹೇಳ್ತೀವಿ. ಇದನ್ನು ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದೇ ನಿಜವಾದ ಮುಕ್ತಿಗೋಸ್ಕರ. ದಿನಾಗ್ಲೂ ಕೂಡ ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲವನ್ನು ಮೀರಿ ನಾವು ಹೋದಾಗ ಕಂಪ್ಲೀಟ್ ನಮ್ಮ ಬಾಡಿ ಮೈಂಡು ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಅಕಸ್ಮಾತ್ ದೇಹ ಬಿಟ್ಟಾಗ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಸಾವು ಬಿಟ್ಟಾಗ ನಾವು ಅಲಿಬೇಕಾಗಿಲ್ಲ, ಘೋಸ್ಟಾಗಿ ಒಂದು ಸೀದಾ ಹೋಗಿ ಪರಮಾತ್ಮಂತ ತಲುಪ್ತೀವಿ. ಅಂದರೆ ಆ ಬಿಗ್ ಐನಲ್ಲಿ ಸೇರ್ಕೊಳ್ತೀವಿ, ಬ್ರಹ್ಮನಲ್ಲಿ ಇಲ್ಲ ಲೀನವಾಗ್ತೀವಿ. ಅದೇ ಉದ್ದೇಶದಲ್ಲೇ ನಾವು ಧ್ಯಾನ ಕೂಡ ಯೋಗಿಗಳು ಮಾಡೋದು. ಬರೀ ಧ್ಯಾನ ಮಾಡಿಬಿಟ್ಟು ಧ್ಯಾನದಲ್ಲೇ ಆಗಲ್ಲ, ಇಡೀ ಜೀವನನೇ ನಾವು ಯಾವ ರೀತಿ ನಡೆಸ್ತೀವಿ, ಪ್ರತಿಯೊಂದರಲ್ಲೂ ಲಯ 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 ಆಗ್ತಾ ಹೋಗಬೇಕು, ಕೊಡ್ತಾ ಹೋಗಬೇಕು, ಬಿಡ್ತಾ ಹೋಗಬೇಕು, ತೊಳ್ಕೊಳ್ತಾ ಹೋಗಬೇಕು. ಇದನ್ನು ಶಿವ ಅಂತ ಹೇಳ್ತೀವಿ. ಆ ಲಯ ಶಕ್ತಿ, ಆ ಲಯದಿಂದಲೇ ನಿಜವಾದ ಸೃಷ್ಟಿ ಆಗೋದು. ಆ ಬ್ರಹ್ಮನ ಶಕ್ತಿ ಏನು ಅನ್ನೋದು ನಮ್ಗೆ ಅರ್ಥ ಆಗೋದು, ಅದನ್ನು ತಲುಪೋಕ್ಕೆ ಸಾಧ್ಯ.